ಪಂಚಾಚಾರ್ಯರನ್ನ ಧ್ಯಾನಿಸಿ ಪೂಜಿಸಿ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡಿಕೊಂಡು ಯಾವತ್ತು ಎನ್ನ ಆರಾಧ್ಯ ದೈವ ಜಿಡಿಗಿಯ ಗುರು ಸಾರ್ವಭೌಮ ಷಡಕ್ಷರಿ ಸಿದ್ದರಾಮಪ್ಪನ ನಾಮವನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಎನ್ನ ವಿದ್ಯಾ ಗುರುಗಳಾದ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುವರರ ಚರಣವನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಯಾವತ್ತು ಸುಕ್ಷೇತ್ರವೆಂದೆನಿಸಿದ ಇಟಗಾ ಗ್ರಾಮದ ಅಧಿದೈವ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ವಿರಕ್ತ ಮಠದ ವೀರಾದಿ ವೀರ ಜಾಗೃತ ತಾಣದಲ್ಲಿ ನೆಲೆಯೂರಿ ನಿಂತ ಚನ್ನಮಲ್ಲ ಶಿವಯೋಗಿಗಳ ಕರ್ತೃಗದ್ದಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಉಳಿದೆಲ್ಲ ದೈವಿ ಶಕ್ತಿಗಳ ಗದ್ದುಗೆಗೆ ಹಣೆ ಮಣಿದು ಗ್ರಾಮದ ಎಲ್ಲ ಭಾವೈಕ್ಯದ ದೈವಿಕ ಶಕ್ತಿಗೆ ಹಣೆ ಮಣಿದು ಸನ್ನದಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನಲ್ಲಿ ಬರುವ ದುದನಿಯ ಗ್ರಾಮದ ವೀರ ಮಾಹೇಶ್ವರ ಅಂತಂದ್ರೆ ಅದು ಜಂಗಮರ ಮನೆ. ಆ ಜಂಗಮೋತ್ತಮರ ಮನೆಯಲ್ಲಿ ದಂಪತಿಗಳಾದ ಸಿದ್ದರಾಮ ಚೆನ್ನಮಾಂಬೆ ಹಿಂದಿನ ದಿವಸ ಹೇಳಿದ್ದೀನಿ ನಾನು, ಜೀವನ ಮಾಡುತ್ತಿದ್ರು. ಬಡತನದೊಳಗ ಕೃಷಿ ಕಾಯಕ ಮಾಡುವುದರೊಂದಿಗೆ ಭಗವಂತನ ಸ್ಮರಣೆ ಮಾಡ್ತಿದ್ರು. ಒಂದು ದಿವಸ ಇದು ಹ್ಯಾಂಗ ವಿರಕ್ತ ಮಠ ಅದ, ಹಾಂಗ ದುದನಿಪುರದೊಳಗನು ಒಂದು ವಿರಕ್ತ ಮಠ. ಆ ಮಠದೊಳಗ ಗುರುಶಾಂತಲಿಂಗ ಶಿವಯೋಗಿಗಳು ಕುಳಿತಿದ್ದಾರೆ. ಅಲ್ಲೆಲ್ಲ ದರ್ಶನ ಮಾಡಾಕತ್ತಾರೆ. ಈ ತಾಯಿನೂ ಕೂಡ ಹೋಗಿದ್ದಾಳೆ. ಗಂಡು ಮಗ ಇಲ್ಲ ಅನ್ನುವ ಚಿಂತೆ ಅವಳಿಗೆ ಕೊರಗಿತ್ತು. ಆ ಕೊರಗ ಎಲ್ಲಿ ಹೋದರೂ ಕೂಡ ಅಕ್ಕಿಗೆ ಸಾಧ್ಯವಾಗಲಿಲ್ಲ. ಗುರುವಿನ ಬಳಿ ಬಂದಳು. ಅಳ್ಕೋಂತ ಕಾಲೂರಿ ನಡುಕೋಂತ ಬಂದು ಪಾದಕ್ಕೆ ನಮಸ್ಕಾರ ಮಾಡಿದಾಗ ಯಾರ ಮಠಕ್ಕೆ ಬರ್ತಾರ ಅಳ್ಕೊಂತ ನಕ್ಕೋಂತ ಹೋಗ್ಬೇಕಂತ ಹೇಳಿ ಅವರೊಳಗಿರ್ತಕ್ಕಂಥ ಚಿಂತೆಯನ್ನ ಬಿಡಿಸಲು ಸೃಷ್ಟಿಕರ್ತನ ದೃಷ್ಟಿ ಅಕ್ಕಿನ ಮ್ಯಾಲ ಬೀಳ್ತದೆ. ಗುರುಶಾಂತಲಿಂಗ ಶಿವಯೋಗಿಗಳ ಮ್ಯಾಲ ಕರೀತಾರೆ, ನೋಡುವ ನಿನ್ನ ಇಚ್ಛೆ ಪೂರೈಸ್ತೀನಿ ಯಪ್ಪ, ನನಗೊಂದು ಗಂಡು ಸಂತಾನ ಕೊಡು ನಮ್ಮಪ್ಪ. ಉಣಲು ಬೇಡಲಾರೆ ಉಡಲು ಬೇಡಲಾರೆ ತಂದೆ ತಂದೆ ತಂದೆ, ನನಗೇನೂ ಬೇಡ. ನನಗ ಗಂಡು ಹುಡುಗರು ಯಾರ್ಯಾರ ಕಂಡ್ರೆ ಅಂದ್ರೆ ಹೋಗಿ ಮುತ್ತು ಕೊಡಂಗಾಗ್ತದೆ. ಚಿನ್ನದಂತ ಒಂದು ಮಗ ಕೊಡುವ ನಮ್ಮಪ್ಪ, ನಾ ಏನು ಬೇಡ ನಿನಗೆ. ಅವಾಗ ಗುರುಶಾಂತ ಲಿಂಗ ಶಿವಯೋಗಿಗಳು ನಕ್ಕು ಅಂತ ಹೇಳ್ತಾರೆ, ಅಂಜು ಬೇಡ, ಅಳಕ ಬೇಡ, ಭಯ ಬೇಡ, ತಗೋ ಪ್ರಸಾದ. ಪ್ರಸಾದವನ್ನ ನೀಡಿ ಹೇಳ್ತಾರ, ನಿನ್ನ ಹೊಟ್ಟಿಯೊಳಗ ಅದಾವ ಜನುಮಗಳು ನೀನು ಮಾಡಿದ ಪುಣ್ಯದ ಫಲವೋ, ಗಂಡು ಸಂತಾನವಾಗುವುದು ತಾಯಿ, ಅಳಬೇಡ ಅಳಬೇಡ. ಯಾವ ಜನ್ಮದ ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ, ನಿನ್ನ ಗರ್ಭದಲ್ಲಿ ಒಬ್ಬ ಶಿವಯೋಗಿ ಜನಿಸ್ತಾನೆ. ಅವನ ಲಕ್ಷಣಗಳು ಹೇಳ್ತೀನಿ ಕೇಳು. ನಾಲಿಗೆಗೆ ಪದ್ಮ ಇದೆ, ಕೈಯೊಳಗ ಸ್ವರ್ಣ ರೇಖೆಗಳಿವೆ, ಕಣ್ಣು ಬಲಗಣ್ಣು ಮೆಳಗಣ್ಣು ಇರ್ತದೆ, ದಷ್ಟಪುಷ್ಟಾದ ಶರೀರವಾಗಿರ್ತದೆ. ಅವನು ಎಲ್ಲರಂತೆ ಬಂದು ಮದುವೆಯಾಗಿ ಮೋಸ ಮಾಡಲಿಕ್ಕೆ ಬರವಲ್ಲ. ಅವ ಭೀಷ್ಮ ಬ್ರಹ್ಮಚಾರಿಯಾಗಿ ಜಗತ್ತಾಳುವ ಮಗ ನಿನ್ನ ಹೊಟ್ಟೆಯಾಗಿ ಹುಟ್ಟಿ ಬರ್ತಾನ. ಅಳದಾಡ ತಡ ಪ್ರಸಾದ ಕೊಡಿ ಅಂತ ಪ್ರಸಾದ ಕೊಟ್ಟಿದ್ದಾರೆ. ಅಕ್ಕಿ ಮನೆಗೆ ಹೋಗಿ ಗಂಡಗೆ ಹೇಳಿದಾಳೆ, ಜಗಲಿ ಮ್ಯಾಲ ದೀಪ ಹಚ್ಚಿದ್ದಾರೆ, ಇಲ್ಲಿಗೆ ಬಂದು ನಿಂತಿದೆ ನಮ್ಮ ಪುರಾಣ. ಹೌದಿಲ್ಲ? ನಿನ್ನೇನು ದಿವಸ ಯಾರು ಬಂದಿರಿ ಅವ್ರಿಗೆ ಗೊತ್ತದು.
ಅಯ್ಯ ಇನ್ನ ಬರೋರ ಯಪ್ಪ ಇನ್ನ ಬಹಳ ದೂರಿಂದ ಬರ್ಬೇಕು. ಪುರಾಣ ಎಷ್ಟು ದಿವಸ ಹಚ್ಚಾರ ಅನ್ನೋದು ಮುಖ್ಯ ಅಲ್ಲ. ಪುರಾಣದಿಂದ ನಾವು ಏನು ಕಲ್ತೀವಿ, ಪುರಾಣದಿಂದ ಏನು ಬದಲಿ ಆಗಿವಿ, ಪರಿವರ್ತನೆ ಆಗಬೇಕು. ಮಾತ ಬೆಲ್ಲದಂಗ ಒಳಗ ಚೂರಿ. ಅದೇ ಎಸ್ ವರ್ಷ ಕೇಳಿದ್ರೆ ಏನ್ ಪುರಾಣ ಕೇಳ್ತೀರಿ? ಪುಕ್ಸಟ್ಟೆ ಪುರಾಣ ಕೊಂಡು ಹೋಗೋ ಪುರಾಣ. ಪುರಾಣ ಎಷ್ಟು ವರ್ಷ ಹಚ್ಚಾರ ಅನ್ನೋದು ಮುಖ್ಯ ಅಲ್ಲ. ಬಬಲಾದ ಮುತ್ತನ ಪುರಾಣ ನಮ್ಮೂರಾಗ ಹಚ್ಚಾರ ಅಂದ್ರೆ ಏನ್ ಕೇಳ್ತೀರಿ ಕೇಳ್ರಿ. ನಮ್ಮ ಶಾಸ್ತ್ರಿಗಳು ಹೇಳ್ಯಾರ, ಚರಿತ್ರೆ 11 ದಿವಸ ಆಗಲ್ಲಕ್ಕ. ಅವ್ರ ಪವಾಡಗಳು ಬಹಳ ಮಹಿಮಾ ಪುರುಷನ ಪವಾಡಗಳದಾವ. ಪ್ರಸಾದ ನೀಡ್ಯಾರ. ಆ ತಾಯಿ ಇಷ್ಟು ಆನಂದ ಆಗ್ಯಾರ, ಹಂಡೆ ಹಾಲು ಕುಡಿದಾಗ ಸಂತೋಷ. ಜಗಲಿ ಮೇಲೆ ದೀಪ ಹಚ್ಚಾರ ದಂಪತಿಗಳು. ನೀವು ಯಾವಾಗ ಹಚ್ತೀರೋ ಏನಿಲ್ಲೋ? ಅಯ್ಯ ಯಾಕಪ್ಪ ಮುಂಜಾನೆ ಸಂಜೆಗೆ ಅರ್ಧ ಟೈಮ್ ಹಚ್ತ. ಮನಸ್ಸಿನಾಗ ಏನಂತೀರಿ? ದನಗಳು ಬಂದು ಇಲ್ಲಿ ನೋಡು, ದನ ಕಟ್ಟರೆ ಇಲ್ಲಿ ನೋಡು, ಚರ ಹಚ್ಚ ಉದ್ಬತ್ತಿ ತೊಗೊಳ ಬೆಳಗಾದ. ಆ ಕಡೆ ಇರ್ತದ ನಿಮ್ ಮನಸ್ಸು. ಮನಸ್ಸು ಮನೆಯಾಗಿಟ್ಟು ಮಲ್ಲಯ್ಯ ಹೋದ್ರೆ ಮಲ್ಲಯ್ಯ ಒಲೆಂಗಿಲ್ಲ. ನೀವು ಏನ್ ಕೆಲಸ ಮಾಡಾಕತ್ತೀರಿ ಅಲ್ಲಿ ಮನಸ್ಸಿಟ್ರಿ ಅಂದ್ರೆ ಕೆಲಸ ಆಗ್ತದೆ. ನಾವು ಎಲ್ಲಿ ಕೆಲಸ ಮಾಡಾಕತ್ತೀವಿ ಅಲ್ಲಿ ಮನಸ್ಸಿರ್ಬೇಕು. ಮತ್ತೊಬ್ಬರಿಗೆ ನೋಡಿ ನಾವು ಕಲಿಯೋದಲ್ಲ, ನಮಗ ನೋಡಿ ಮತ್ತೊಬ್ಬರು ಕಲಿಬೇಕು. ನೀವು ಇವತ್ತು ಹಚ್ಕೊಂಡ್ರಿ ಅಂದ್ರೆ ಮಕ್ಕಳು ಇವತ್ತು ಹಚ್ಕೋತಾವ. ಭಂಡಾರ ಹಚ್ಕೊಂಡ್ರೆ ಭಂಡಾರ ಹಚ್ಕೋತಾವ. ಹೊಲಸು ಮಾತಾಡಿದ್ರಿ ಅಂದ್ರೆ ಅವು ಹೊಲಸು ಮಾತಾಡ್ತಾವ. ನೀವ್ ಏನ್ ಮಾಡ್ತೀರಿ ಆ ಮಕ್ಕಳು ಅದೇ ಕಲಿತಾವ. ಪುಣ್ಯಾತ್ಮರೇ, ಪುರಾಣ ಯಾಕೆ ಹೋಗ್ತಾರೆ? ಚಂದ ಇರ್ಬೇಕು, ಸಂಸ್ಕಾರದಿಂದ ಇರ್ಬೇಕು, ವಿಚಾರ ಆಚಾರ. ಮನ್ಯಾಗ ಮನಿನೇ ಮಂತ್ರದ ಆಲಯ ಆಗಬೇಕು. ರಾಘವೇಂದ್ರಂದ ಅಲ್ಲ, ಮನಿ ಮಂತ್ರ ಆಲಯ ಆಗಬೇಕು. ಮಠದಾಗ ನಡೆದಿದ್ದು ಮನ್ಯಾಗ ನಡಿಬೇಕು, ಮನ್ಯಾಗ ನಡೆದಿದ್ದು ಮಠದಾಗ ನಡಿಬಾರ್ದು. ಇದು ನೋಡ್ರಿ ಹ್ಯಾಂಗ್ರಿ, ಇದು ಹೆಂಗ್ ಹೇಳಿದ್ರಿ ನೀವು? ಮನ್ಯಾಗ ನಡೆದಿದ್ದು ಮಠದಾಗ ನಡಿಬೇಡ, ಮಠದಾಗ ನಡೆದಿದ್ದು ಮನ್ಯಾಗ ನಡಿಬೇಕು. ಇದು ಹೆಂಗ? ಮಠದಾಗ ಏನ್ ನಡೀತದ? ಭಜನಿ. ಮನ್ಯಾಗ ಏನ್ ನಡೀತದ? ಗಿಜನಿ. ಮಕ್ಕಳು ಸಾಲಿ ಕಲ್ತಿರ್ತಾರಲ್ಲ, ಅದಕ್ಕೆ ಜಗಳ ಹೆಚ್ಚಿಗೆ ಆಗ್ತದೆ. ಮನ್ಯಾಗ ಹೊಲಸು ಮಾತುಗಳು, ಚಂಚಲ ಮನಸ್ಸ, ಎತ್ತೆತ್ತಿ ಬಡದು ವಸ್ತು ಎಲ್ಲ ಬಾಂಡಿಗಳು ಒಡೆದು ಹೋಗಿರ್ತಾವ. ನಿಮ್ ಸಿಟ್ಟು ಈ ಕಡ್ದಿರ್ಲೇವ. ನಿಮ್ಗೆ ಸಿಟ್ಟು ಬರ್ತಂದ್ರೆ ಒಂದು ಬಾಂಡೆ ಒಳ್ಳೆಯಲ್ಲ. ನಿಮ್ಮೂರಂಗ ಅಲ್ಲ, ನಮ್ಮೂರಾಗ ನಿಮ್ಮಂದೆ ಅವ್ವ ನಿಮ್ದೆ. ನಾ 2 ದಿನ ಆಗ್ಯದ ಬಂದು. ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಮನಿ ಗೆದ್ದಿ ಮಾರ್ಗೆದಿ. ಇಲ್ಲಿ ಪೂಜಾ ನಡೀತದ, ಮಂತ್ರ ನಡೀತದ, ಯೋಗ ನಡೀತದ, ಇಲ್ಲಿ ಜಪ ನಡೀತದ, ತಪ ನಡೀತದ. ಇಲ್ಲಿ ಆನಂದದ. ಈ ಆನಂದ ಯಾರ ಮನೆಯಾಗ ಸಿಗಂಗಿಲ್ಲ. ಯಾರ ಮನೆಯಾಗ ಸಿಗ್ತದ ಅದು ಮನಿ ಮಠ ಆಗಿರುವಂತ ತಿಳ್ಕೊಳ್ಳಿ. ಆನಂದ ಎಲ್ಲಿ ಸಿಗ್ತದ ಅಲ್ಲಿ ಪರಮಾತ್ಮ ಅನಂತ ತಿಳ್ಕೊಳ್ಳಿ. ಎಲ್ಲಿ ಜಗಳ ಅದ, ಎಲ್ಲಿ ಹೊಲಸು ಮಾತವ, ಎಲ್ಲಿ ಮನಸ್ಸು ಚಂಚಲದ ಅಲ್ಲಿ ಭಗವಂತ ಇಲ್ಲ ಇಲ್ಲ ಇಲ್ಲ. ಸ್ಪಷ್ಟವಾಗಿ ತಿಳ್ಕೊರಿ. ತಿಳ್ಕೋಬೇಕು ಮನುಷ್ಯ, ತಿಳಿದು ನಡಿಬೇಕು. ಕೇಳೋ ಜ್ಞಾನ, ಜ್ಞಾನದಿಂದ ಶಿವ ಧ್ಯಾನ ಮಾಡಣ್ಣ. ತಿಳಿಲಾರ್ದೆ ಮಾಡಬಾರ್ದು. ನಿನಗ್ ಬಂದ್ರು ಮಾಡು, ಬರ್ಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗಬೇಡ. ಅರ್ಧ ಮರ್ಧ ಅರ್ಧ ಕೊಡ ತಗೊಂಡು ಓಡಾಕ್ ಬರಂಗಿಲ್ಲ, ಬೀಳ್ತೀವಿ ನಾವು. ತುಂಬಿದ ಕೊಡ ತಗೊಂಡು 10 ಕಿಲೋಮೀಟರ್ ಹೋಗಂದ್ರೆ ಹೋಗ್ಬೋದು. ತಿಳಿದು ಮಾಡ್ಬೇಕು, ತಿಳಿಲಾರ್ದೆ ಯಾವುದು ಮಾಡಬಾರ್ದು. ಚನ್ನಮಲ್ಲ ಶಿವಯೋಗಿಗಳು ಯೋಗ ನಿದ್ರೆಯೊಳಗೆ ಕುಂತಾರಂದ್ರೆ ಸುಮ್ಮನೆ ಕುಂತಿಲ್ಲ, ಕಣ್ಣು ಮುಚ್ಚಿಕೊಂಡು ಕುಂತಿಲ್ಲ. ಎಲ್ಲರನ್ನು ನೋಡ್ತಾರೆ. ಯಾವ ಯುಗದೊಳಗೆ, ಯಾವ ವರ್ಷದೊಳಗೆ ಯಾರು ಬರಬೇಕು, ಯಾರು ಇಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಗಟ್ಟಿ ಜಗಜ್ಜಟ್ಟಿಯಾಗಿ ಕುಂತಿದ್ದಾರೆ ಚನ್ನಮಲ್ಲ ಶಿವಯೋಗಿಗಳು. ಪಕ್ಕ ತಿಳ್ಕೋರಿ ನೀವು. ನಾವ್ ಅಂದಂಗ ಆಗಂಗಿಲ್ಲ. ನಾವ್ ಅನ್ನೋದೇ ಬೇರೆ, ಅದು ಆಗೋದೇ ಬೇರೆ. ಬಹಳ ಮಂದಿ ಅಂತಾರ, ನಾ ಅಂದಂಗ ಆಗ್ತದ ನೀನು. ನಾ ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ಆತಿದ್ದಿಲ್ಲ. ನಾ ಇದ್ದಲ್ಲೇ ಜಾತ್ರೆ ನೋಡೋದು. ನಾ ಇದ್ದಲ್ಲಿ ನಾ ಅನ್ನೋದು ಎಲ್ಲಿದ್ ಗೊತ್ತಪ್ಪ? ಎಲ್ಲಿದ್ ಗೊತ್ತ? ಪುರಾಣ ಎಷ್ಟು ವರ್ಷ ಹಚ್ಚಿರ ಅನ್ನೋದು ದೊಡ್ಡದಲ್ಲ. ದೀಪ ಬೆಳಗಲ್ಗತ್ತಿದೆ, ಆ ಜ್ಯೋತಿ ಎಂದ ಹಚ್ಚಿ ಹೋಗ್ಯಾರ ನೋಡ್ರಿ.
ಶರಣ ಬಸವೇಶ್ವರರು ಅಂದು ಹಚ್ಚಿದ ನಂದಾ ದೀಪ ಇಂದಿ ಗುರಿವದು ಶರಣ, ಅಂದು ಹಚ್ಚಿದ ನಂದಾ ದೀಪ ಇಂದಿ ಗುರಿವದು ಶರಣ, ಎಂದಿಗಾದರೂ ಇರುವೆನೆಂದು ಸಾರುತಿಹದು ಶರಣ. ಅವ ಹಚ್ಚಿದ ಜ್ಯೋತಿ ಇವತ್ತಿಗೆ ಉರ್ಲಿಕ್ಕತ್ತದ. ಚಂದಮಲ್ಲ ಶಿವಯೋಗಿ ಇಟ್ಟ ಪಾದ ನೆಲವೇ ಸುಕ್ಷೇತ್ರ, ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಯಪ್ಪ ಕೃಪೆಯಾಗು. ನಮ್ಮ ದುಃಖ ದುಮ್ಮಾನಗಳನ್ನ ಯಾರ ಮುಂದೆ ಹೇಳಬಾರ್ದಂತೆ, ಅವನಿಗೆ ಹೇಳೋದು, ಅವನ ಪಾದಕ್ಕೆ ಹಾಕ. ಪುಣ್ಯಾತ್ಮರೇ, ಮನಿ ಮಂತ್ರಾಲಯ ಆಗಬೇಕು. ಇಲ್ಲಿ ಏನು ನಡೆದದ ಮನ್ಯಾಗ ನಡಿಬೇಕು. ಮನ್ಯಾಗ ನಡೆದಿದ್ದು ಇಲ್ಲಿ ನಡಿಬಾರ್ದು, ಕಿರಿಕಿರಿ ನಡಿಬಾರ್ದು, ಇಲ್ಲಿ ಚಂಚಲ ನಡಬಾರ್ದು. ಇಲ್ಲಿ ಕಾಲಿಟ್ಟರುಪ್ಲೇನೆ ಮನಃಶಾಂತಿ ಆಗಬೇಕು. ಎಲ್ಲಿ ಪುರಾಣ ನಡೀತದ, ಎಲ್ಲಿ ಭಜನಿ ನಡೀತದ, ಎಲ್ಲಿ ಕೀರ್ತನ ದೇವ್ರ ಕೆಲಸಗಳು ಎಲ್ಲಿ ನಡೀತದ, ಅಲ್ಲಿ ಶಾಂತಿ ಇರ್ತದ. ತಾಯಂದಿರಿ, ಶಾಂತಿ ಇರ್ತದ. ಶಾಂತಿ ಇರ್ಬೇಕು ಮನುಷ್ಯ. ಅಯ್ಯ, ಇವ್ರ ಮನೆಗೆ ಬಂದಾಗ ಇವ್ರ ಬಲ್ಲಿ ಏನಿತ್ತವ, ನಾ ಬಂದು ನನ್ನ ಕಾಲ ಗುಣದಿಂದ ಇಟ್ಟೆಲ್ಲ ಬೆಳೆದವು. ನಿನ್ನೆ ಮನಿ ಬಂದಾರ ಅವ್ರದೇ ಹೊಗಳ್ತಾರ. ನಾ ಮಾಡಿನ ದುಃಖ ಪಟ್ಟಿಲ್ಲ, ದುಡ್ದಿಲ್ಲ. ನಿನ್ನ ಈ ಭೋಗದೊಳಗೆ ಇದು ಇಲ್ಲಿ ಇರಬೇಕಂತದ. ಆ ಬ್ರಹ್ಮ ಲಿಖಿತ ಸುಳ್ಳಾಗಲಿಕ್ಕೆ ತಯಾರಿಲ್ಲ. ಯಾರ ಮನೆಗೆ ಯಾರು ಹೋಗಬೇಕು, ಮೊದಲೇ ಬರೆದು ಇಟ್ಕೊಂಡದ. ಇದೆಲ್ಲ ಮೊದಲೇ ತಯಾರಲ್ಲಿ ಆಗೇ ಬಂದದ. ಇಲ್ಲಿ ಬಂದು ತಯಾರಾಗಿಲ್ಲ, ಮೊದಲೇ ಅಲ್ಲೇ ರೆಡಿ. ನಾರದ ಮುನಿಗಳು ಭೂಲೋಕದ ಮೇಲೆ ಸಂಚಾರ ಮಾಡಕತ್ತಿದ್ರಂತ. ನಾರಾಯಣ 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 ಅಲ್ರಿ, ಮತ್ತೆ ನೀವು ಹೋಗಿ ನಾರಾಯಣ ನಾರಾಯಣ ಅಂತೀರಿ. ನಾರಾಯಣ 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 ನಾಮವು ನೆರೆಬಾಹುದಲ್ಲದೆ ಆರು ಸಂಗಡ ಬಾಹುರಿಲ್ಲ. ನಮ್ಮ ಸಂಗಟ ಚೆನ್ನಮಲ್ಲ ಚೆನ್ನಮಲ್ಲ ಚೆನ್ನಮಲ್ಲ, ಅದು ಒಂದೇ ನಾಮ ನಮ್ಮ ಜೊತೆಗೆ ಬರ್ತದ. ಪುಣ್ಯಾತ್ಮರೇ, ಯಾರು ಸಂಗಟ ಬರಂಗಿಲ್ಲ. ಮೂಗು ಮುಚ್ಕೋತಾರೆ, ವಾಸ ಬಂತಂದ್ರೆ ದೂರ ಸರಿತಾರೆ. ನೀವು ನೋಡಿರಿ ಕೊರೋನಾದಾಗ ಗಂಡಗೆ ಹೆಂಡತಿ ಮುಟ್ಲಿಲ್ಲ, ಹೆಂಡತಿಗೆ ಗಂಡ ಮುಟ್ಲಿಲ್ಲ. ಅಷ್ಟೇ ಯಾಕೆ, ಇಡೀ ಸರ್ಕಾರ ಮುಟ್ಲಿಲ್ಲ. ಒಯ್ದು ಬಿಸಾಡ್ತಿದ್ರು. ಮಂತ್ರಿ ಇರ್ಲಿ, ನಿಮ್ಮ ಮಹೋದಯ ಇರು, ತೆಗನ್ಯಾಗ ಒಯ್ದು ಒಕ್ಕಾಡ್ತಿದ್ರು. ಯಾರು ಮುಟ್ಲಿಲ್ಲ. ದೂರಿಂದ ನಾಯಿಗೆ ಹಾಕದಂಗ ರೊಟ್ಟಿ ಹಾಕ್ತಿದ್ರು. ಪರಮಾತ್ಮನ ಆಟ ಅದು. ಎಲ್ಲ ತಿಳಿಸಿದ್ರು ಕೂಡ ನಮಗ ಭ್ರಮೆ ತಪ್ಪಲಾಗ್ಯದ, ನಮಗ ಬಿಡಲಾಗ್ಯದ. ಮಾಯಿ ಬಿಡಲಾಗ್ಯದ, ಮೋಹ. ಇಲ್ಲಿ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಮನಿ ಗೆದ್ದು ಮಾರು ಗೆದ್ದಿಬೇಕು. ಮನಿ ಗೆದ್ದು ಮಾರು ಗೆದ್ದಿಬೇಕು. ಪುಣ್ಯಾತ್ಮರೇ, ಜಗಳ ಆಡಿ ಏನು ಒಯ್ಯೋದಿಲ್ಲ ಜಗತ್ತಿನೊಳಗ. ಜಗಳ ಆಡಿ ನಾರಾಯಣ ಭೂಲೋಕಕ್ಕೆ ಹೊಂಟಿದ್ನಂತ. ಸಂಚಾರ ಮಾಡ್ಕೋತ ಹೊಂಟಾನ. ಅವನಿಗೊಂದು ತೆಲಿ ಬುರುಡಿ ಸಿಕ್ಕದ. ತೆಲಿ ಬುರುಡಿ ನೋಡ್ರಿಲ್ಲ, ಅಸ್ಥಿ ಪಂಜರ ಶಾಲೆಗೆಲ್ಲರೇ ಪ್ರಯೋಗಾಲಯದಾಗ ಇಟ್ಟಿರ್ತಾರ. ವಿಜ್ಞಾನ ಯಾರು ಓದ್ತಿರೋ ಅವ್ರಿಗೆ ಗೊತ್ತಿರ್ತದ. ಈ ಅಂಗದೊಳಗೆ ಏನೇನವ ಅನ್ನೋದನ್ನ ಆ ಬುರುಡಿ ಎಲ್ಲ ತಂದಿಟ್ಟಿರ್ತಾರೆ, ಎಲ್ಲ ತೋರಿಸ್ತಾರೆ. ಇಡೀ ಶರೀರದ ಅಸ್ಥಿ ಪಂಜರ ಅಲ್ಲೇ ಇರ್ತದ. ಅವನಿಗೆ ಬುರುಡಿ ಸಿಕ್ತು, ಬರೇ ತೆಲಿ ಬುರುಡಿ. ಆ ತೆಲಿ ಬುರುಡಿ ತಗೊಂಡ ನಾರದ ಮುನಿ ತಗೊಂಡು ನೋಡ್ತಾನೆ. ಅದ್ರ ಮ್ಯಾಲ ಬರ್ದಿತ್ತಂತ ಬ್ರಹ್ಮ ಲಿಖಿತ. ಏನಂತ? ಇದು ಕೈಲಾಸದಾಗಿರಬೇಕಾಗಿತ್ತು, ಇದು ಕೈಲಾಸದೊಳಗಿರಬೇಕಾಗಿತ್ತು ಅಂತ ಬರ್ದಿತ್ತು. ನಾರದ ಮುನಿ ಅಂದ, ಅರೆ ಅರೆ ಅರೆ, ಬ್ರಹ್ಮ ಲಿಖಿತ ಸುಳ್ಳಾಗ್ಯದ, ಇದು ಭೂಲೋಕದೊಳಗೆ ಬಿದ್ದದೆ. ಕೈಲಾಸದೊಳಗೆ ಇರಬೇಕಾಗಿತ್ತು ಅಂತ ಮ್ಯಾಲ ಬರ್ದದ, ಬ್ರಹ್ಮ ಲಿಖಿತ ಸುಳ್ಳಾಯ್ತಲ್ಲ, ಬ್ರಹ್ಮಗೆ ಕೇಳ್ಬೇಕಂತ ಹೇಳಿ ಬ್ರಹ್ಮನ ಬಳಿ ಹೋದ್ನಂತ. ಬ್ರಹ್ಮಲೋಕಕ್ಕೆ ಹೋದ. ನಾರಾಯಣ 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 ಲಕ್ಷ್ಮೀ ನಾರಾಯಣ ನಾರಾಯಣ ಹರಿ ನಾರಾಯಣ. ಸುಖವನ್ನು ಬೇಕೆಂದು ನಾ ಕೇಳೇನೋ. ನಾರಾಯಣ ನಾರದ ಮುನಿ ಏನ್ ಮಾಡ್ದ? ಬುರುಡಿ ತಗೊಂಡು ಬ್ರಹ್ಮನ ಬಳಿ ಹೋದ. ಏನು ನಾರದ ಮುನಿಗಳೇ ಬನ್ನಿ ಅಂದ್ರು.
ಬನ್ನಿ ಬನ್ನಿ ಬನ್ನಿ. ಏನೋ ವಿಚಾರ, ಭೂಲೋಕದ ವಿಚಾರ ಏನ್ ತಂದಿರಿ, ಏನ್ ಸಂದೇಶ, ಏನು ಸಂದೇಶ? ನಿಮ್ದೆಲ್ಲ ಸುಳ್ಳದ, ಸಂಕೋಡಂದ. ಸುಳ್ಳು ಸುಳ್ಳು ಸುಳ್ಳು, ನೀ ಮಾಡಿದ್ದೆಲ್ಲ ಸುಳ್ಳು, ಬರೀ ಸುಳ್ಳು. ಹ್ಯಾಂಗ ಸುಳ್ಳೇನಾಯ್ತು? ಇವತ್ತಿಗಾಗಿಲ್ಲ. ನಿನ್ನ ಬ್ರಹ್ಮ ಲಿಖಿತ ಸುಳ್ಳಾಗಿದೆ. ಬ್ರಹ್ಮ, ಹೇ ಬ್ರಹ್ಮದೇವ, ನಿನ್ನ ಬ್ರಹ್ಮ ಲಿಖಿತ ಸುಳ್ಳಾಗಿದೆ. ಈಗ ನೋಡು, ಈ ಬುರುಡಿ ಮೇಲೆ ಏನ್ ಬರ್ತದೆ? ಕೈಲಾಸದಲ್ಲಿ ಇರಬೇಕಾಗಿತ್ತು, ಬ್ರಹ್ಮಲೋಕದಲ್ಲಿ ಇರಬೇಕಾಗಿತ್ತು, ವೈಕುಂಠದಲ್ಲಿ ಇರಬೇಕು ಬರ್ದಿತ್ತು. ಅದ್ರ ಮ್ಯಾಲ ದೇವಲೋಕದಲ್ಲಿ ಇರಬೇಕಾಗಿತ್ತು ಅಂತ ಬರ್ದವು. ಅವಾಗ ಬ್ರಹ್ಮಂದನಂತ ಈಗೆಲ್ಲದ ಅವ ತಗೊಂಡೇ ಬಂದಾನ ಅದಕ್ಕೆ. ಎಲಿಗಿ ಭೂಲೋಕದಿಂದ ಕೈಲಾಸಕ್ಕೆ ತಗೊಂಡೇ ಹೋಗ್ಯಾನ. ಬ್ರಹ್ಮ ಕೇಳದ್ನಂತ ಈಗೆಲ್ಲದ, ಈಗ ಬ್ರಹ್ಮಲೋಕದಾಗದ. ಹೌದಪ್ಪ, ಅದು ನಿನ್ನ ಕೈಯಿಂದ ಬರ್ಬೇಕಾಗಿತ್ತು, ಅದಕ್ಕೆ ಇದಕ್ಕೆ ಬಂದದ. ಬ್ರಹ್ಮ ಲಿಖಿತ ಸುಳ್ಳಾಗಲ್ಲ ಪುಣ್ಯಾತ್ಮ. ನೋಡ್ರಿ ಹೆಂಗದು. ತಟ್ರಿ ಚಪ್ಪಾಳೆ, ಅದು ತಟ್ರಿ. ಏನು ಕನ್ನಡ ತಿಳಿತದಂದ್ರೆ ಹಿಂದಿ ಅಂದ್ರೆ ಹಿಂದಿದಾಗ ಹೇಳ್ತೀನಿ. ಕ್ಯಾಜಿ ಕರಿ ಬಸಪ್ಪ ಕ್ಯಾ ಮಾಲ್ ಮೊರೆ ನೀಂದಾರ ಕ್ಯಾ ಇದ್ದಿ ಹೊಂಟದ ಮುಕ್ಕೊಬಿಡ್ಬೋ. ಹಿಂಗ್ ಕೊಡ್ಬೇಕು, ಹಿಂಗ್ ಕೊಂಡಿರ್ತಾರ. ಕಡಿ ಡೀಲ ಬಿಟ್ಕೊಡ್ರಿ. ಪೂರ ಡೀಲ ಬಿಡು. ಮತ್ ಚಕ್ರ ಬಂದ್ ಬಿದ್ದಿರಿ. ಮತ್ತ ಆರಾಮ್ ಕುಂಡ್ರಿ, ಆರಾಮ್ ಶಿಸ್ತ. ಪರಮಾತ್ಮನ್ ಧ್ಯಾನ ಹೆಂಗ್ ಮಾಡ್ಬೇಕಂದ್ರೆ ಅವಯವಗಳೆಲ್ಲ ಇಂಜೆಕ್ಷನ್ ಮಾಡತ್ತಿ ತೈಟ್ ಹಿಡಿ ಗುಡ್ಸಲ್ಲ, ಹಂಗ ಅದು ಪರಮಾತ್ಮ ಇಂಜೆಕ್ಷನ್ ಮಾಡ್ದಂಗ ಅದು. ಡೀಲ ಆರಾಮ್ ಕುಂತು ಬಿಡ್ರಿ. ಭಾರಿ ಸಿಕ್ಕಾರಿ ನಮ್ಗ. ನಮ್ ಊರಿಗೆ ಹೋಯ್ತೀನಿ ಇವ್ರಿಗೆ. ಒಯ್ಯಪ್ಪ ಸಿಟ್ಟು ಬಹಳ ಭಯಂಕರ ಅದ ನೋಡ್ ಅಂದಿರಿ. ಮತ್ ಸಿಟ್ಟಿದ್ದವರು ಶಾಂತಿ ಆಗ್ತಾರೆ. ಈ ಪುರಾಣ ಬಹಳ ಬಿರುಸು ಪುರಾಣದ. ಈ ಪುರಾಣ ಏನ್ ಹೇಳಕತ್ತಿದ್ ಹೇಳ ನೋಡೋಣ. ಎಲ್ಲಿ ಮಠ ಬಂದಿತ್ತು? ಮೊಳಕಾಲ್ ಮಠ, ಏನ್ ಟೊಂಕಿನ ಮಠ, ಕುತ್ತಿಗೆ ಮಠ? ಬ್ರಹ್ಮ ಸುಳ್ಳು 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 ಅಂತ ನಾನು ಹೇಳೋ ಸುಳ್ಳೆ. ಬ್ರಹ್ಮಲೋಕ ಈಗೆಲ್ಲದ ನಿನ್ನ ಬುರುಡಿ ಅಂದಾಗ ಅವನ ಕೈಯಾಗ ಬರಬೇಕಾಗಿತ್ತು, ಬಂದಾಗ ತಪ್ಸಕ್ಕಾಗಲ್ಲ. ನೀನ್ ಇದೇ ಆಗಬೇಕಂತ ಮೊದಲೇ ತಯಾರಾಗಿ ಬಂದಾಗ ನೀ ಮಾಡಕ್ ಕುಂತೆ ಅಂದ್ರೆ ರಾತ್ರಿನೇ ಬದಲಿ ಆಗ್ತದ. ಒಂದೇ ರಾತ್ರಿ ಚೇಂಜ್ ಆಗ್ಯಾವ. ಅಷ್ಟೇ ಯಾಕ, ನಮ್ಮೂರೊಳಗ ಬಿಜೆಪಿ ಬರ್ತದ ಅಂತೇಳಿ ಇವ್ರ ಓಟ್ ಅವ್ರ ಓಟ್ ಇವ್ರ ಓಟ ಒಂದೇ ರಾತ್ರಿಗೆ ಚೇಂಜ್ ಆಗ್ತದ. ಹೆಂಗ ಆಗ್ತದ್ರಿ? ಕರೆಂಟ್ ತೆಗಿತಾ, ಕತ್ತಲ್ಯಾಗ ಹೋಗ್ತಾರ, ಬಿಂಡಿಗಟ್ಟಲೆ ರೊಕ್ಕ ಹಂಚುತ್ತಾರ. 5 ವರ್ಷ ಇರೋನಿಗೆ ಇಷ್ಟು ಮೋಹ ಇರ್ಬೇಕಾದ್ರ 5 ವರ್ಷ ಇಟ್ಟು ಲೈಟ್ ತೆಗೆದು ಇಟ್ಟೆಲ್ಲ ಮಾಡ್ತಾನ. ಖಾಯಂ ಇರೋನ್ ಬಲ್ಲಿ ಎಟ್ ಇರಬಾರ್ದು ಅವನ ಬಲ್ಲಿ. ಇವ 5 ವರ್ಷ ನಿದ್ದಿಗೆ ಇವ ಹಿಂಗ್ ತಿರ್ಗಾಡ್ತಾನ. ಆರ್ಸಿ ಬರೋತಿಗೆ ಒಮ್ಮ, ಆರ್ಸಿ ಬಂದ್ ಬಳಕು ಅಮ್ಮ. ನಿಮ್ ಕಡೆ ಸುದ್ದಿ ಅಲ್ರಿ, ನಮ್ಮದು. ಬಂದಂತ ಒಬ್ಬ ಪುರಾಣ ಹೇಳಕತ್ತಿದ್ದ, ನನ್ನಂಗ ಕೈ ಬೀಸ್ ಪುರಾಣ ಹೇಳಕತ್ತಿದ್ದ. ಒಬ್ಬ ಕುಡಿದು ಬಂದಾನ, ಅವನೇ ಹಚ್ಚನ್ ತಂದು ಪುರಾಣಕ್ಕ. ಅವ ಬಂದಾನಂತ ಓಡಿ ಮುಕ್ತ ಕುಡಿದು ಬಂದನ್ರಿ. ಬಂದು ಇಲ್ಲಿ ಹಂಗಿಲ್ಲ ಯಾರು, ಇದು ಅಡಿಕೆ ಹೊಳತಿನಲ್ಲಿ ಯಾರು ತಾಯಂದಿರ ಒಟ್ಟೆ ಜಗಳನ್ನೇ ಆಡಲತ್ತಿ ಇವ್ರ. ನಳದ ಮೇಲೆ ಜರ್ ಆಡ್ತಿರ್ಬೇಕು. ಯಾಕೆ ಹೇಳಕತ್ತೀನಂದ್ರೆ ಅವ ಬಂದ ಹೊಡೆದು, ನೆಂದರ್ಸ್ ನೀನ್ ಪುರಾಣ ನೆಂದರ್ಸ್ ಅಂದ ಅವ. ಈಪ್ಪ ಇವನೇ ಹೇಳೇನಂತ ಹೇಳಿ ನಾನ್ ಬಂದು ಏನ್ ಕೇಳಿದೀನಿ. ಯಪ್ಪ ಅವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ. ಅವ್ರಿಗೆ ಏನನ್ಬೇಡ್ರಿ, ಅವ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಾಲ್ ಹಾಕಿ ಬಂದಾರ, ಭಾಳ ಚಲೋ ಮನುಷ್ಯ ಅದಾರ. ಆಯ್ತು ನಾವು ಯಾರು ಏನೋ ಅಲ್ಲಿ ಗಪ್ ಕುಂತವ್ರಿ. ಅವನೇ ಅಲ್ಲಗತ್ತ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿನ ಮುಂದೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಆದ್ರೆ ತಾಲೂಕನ್ನೇ ಬದಲಿ ಮಾಡ್ತೀನಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಂದ್ರೆ ಜಿಲ್ಲಾನೇ ಬದಲಿ ಮಾಡ್ತೀನಿ. MLA ಆದಂದ್ರೆ ಇಡೀ ನನ್ನ ಕ್ಷೇತ್ರನೇ ಬದಲಿ ಮಾಡ್ತೀನಿ ಅಂತ ಹಿಂದೆ ಹೆಣತಿ ಬಂದಿರತ್ತೆ. ನಿನ್ನ ಬಾಯಾಗ ಮಣ್ಣು, ನಿನ್ನ ಲುಂಗಿ ಹಾಕೊಳ್ಳಾರ್ದೆ ನಿಷೇಧಾಗ ಲಂಗ ಹಾಕೊಂಡು ಬಂದಿದಿ, ಮೊದಲು ಅದು ಬದಲಿ ಮಾಡ. ನಿನ್ನ ಬಾಯಾಗ ಮಣ್ಣು
ಲುಂಗಿ ಹಾಕೊಂಡ್ ಬರ್ಲಾರ್ದೆ ನಿಷೇಧಾಗ ಲಂಗ ಹಾಕೊಂಡು ಬಂದಿದ್ ಅದು ಬದಲಿ ಮಾಡು ಬದಲಿ ಮಾಡ್ತಾನಂತ ಬದಲಿ. ನಿನ್ನ ಕೈಯಾಗಿಲ್ಲೋ ಬಾರಿಸುವ ಗಂಟಿ, ನೀ ಸತ್ತ ಮ್ಯಾಲ ಏರಿಸ್ತಾರೋ ಹೆಂಡತಿ, ಅಳತಾಳೋ ಅಂಜುತ್ತಾಳೋ ಹೆಣತಿ ಕುಂತು ಅಳತಾರಪ್ಪ. ಎಲ್ಲದ ಯಾರ ಕೈಯಾಗ ಏನದ, ಯಾರ ಕೈಯಾಗ ಏನೂ ಇಲ್ಲ, ಯಾರ್ಯಾರು ಏನು ಮಾಡಕ್ಕಾಗಲ್ಲ. ಭಗವಂತ ಮನಸ್ಸು ಮಾಡ್ದ, ಒಂದು ಕ್ಷಣ ಹತ್ತಂಗಿಲ್ಲ. ಕೊರೋನಾ ಬಂದಾಗ ಎಲ್ಲ ಸ್ವಾಮಿಗಳು ಮಠದಾಗ ಸುಮ್ಮನೆ ಕುಂತಾರ ಊಟ ಮಾಡ್ಕೊಂತ. ಎಲ್ಲದ ಪವಾಡ, ಎಲ್ಲದ ಲೀಲಾ, ಜಪ ತಪ ಯೋಗ ಧ್ಯಾನ ಶಕ್ತಿ ಬೇಕಲ್ಲ ಹೊರಗೆ. ಇಲ್ಲ ಅನ್ಬ್ಯಾಡ್ರಿ. ಎಷ್ಟು ಸಾವಿರ ವರ್ಷ ಆಯ್ತು ಚನ್ನಮಲ್ಲ ಶಿವಯೋಗಿಗಳು ಹೋಗಿ ಎಷ್ಟು ಸಾವಿರ ವರ್ಷ ಆದ್ರೂ ಕೂಡ ಇನ್ನೂ ಎಚ್ಚರದಿಂದ ಕುಂತಿದ್ದಾರೆ. ಅದು ಕುಂತಾರ ತೇಳಿ ಪುರಾಣ ನಡೆದಾವ್. ಎಲ್ಲ ಬಂದ್ ಆಗ್ತಿವಿ. ಮೂಗ ಬಾಯಿ ಮುಚ್ಕೊಂಡು ಚಿಕ್ಕ ಹಾಕೊಂಡು ತಿರುಗಾಡೋದು ಬರ್ದಿತ್ತು ಕಾಲ. ಮತ್ತೆ ಬರ್ತದಿಲ್ಲ ಅಂದಿದ್ದೆವು, ಮತ್ತೆ ಬಂತು ಸಂತೋಷದ ಕಾಲ. ಸಂತೋಷದ ಹೊಳೆ ಹರಿಬೇಕಾದ್ರ ಆನಂದ ಬೇಕು. ಆ ಆನಂದ ಪ್ರಪಂಚದೊಳಗೆ ತಾಯಿ ಕೊಡ್ತಾಳ, ಪಾರಮಾರ್ಥದೊಳಗೆ ಗುರು ಕೊಡ್ತಾನ. ತಾಯಿಗೆ ಈಗ ಸಂತೋಷ ಆಗ್ಯದ. ದುಧನಿಪುರದೊಳಗ ಜಟ್ಟ ಆನಂದ, ಎಷ್ಟು ಪ್ರೇಮ, ಏಟು ವಾತ್ಸಲ್ಯ. 3 ತಿಂಗಳ ಗರ್ಭ ನಿಂತದ್ದು. 3 ತಿಂಗಳ ಗರ್ಭ ನಿಂತದ. ಇಡೀ ಊರಾಗ ಮಾತಾಡ್ತಿದ್ದು, ಗುರುಶಾಂತಲಿಂಗ ಶಿವಯೋಗಿಗಳು ಪ್ರಸಾದ ಕೊಟ್ಟರಂತ ಚೆನ್ನಮ್ಮಗ. ಏಯವ್ವ 3 ತಿಂಗಳು ನಿಂತದಂತ ನೋಡಂತ. 3 ತಿಂಗಳ 4 ತಿಂಗಳ 5 ತಿಂಗಳ 6 ತಿಂಗಳ 7 ತಿಂಗಳ ಕಳೆದು. ಅದೇನೋ ಬಂಕಿ ಊಟ ಅಂತಾರಲ್ರಿ. ಯಾಕಂದ್ರೆ ಫಾಸ್ಟ್ ಹೇಳ್ಬೇಕಾಗ್ತವ ನಾನು. ನಾಳಿಗೆ ಇವತ್ತು ಜನನ, ನಾಳಿಗೆ ತೊಟ್ಲ ತೊಟ್ಟಲ್ ತರ್ಬೇಕ್ರಿ. ಮತ್ ಎಲ್ಲರ ಮನೆಯನ್ ತೊಟ್ಲು ಬಿಚ್ಕೊಂಡ್ ತಂದಿರಿ ಹೊಸು. ಪುರಾಣಿಕ್ ಕುಟುಂಬ ಹೇಳೇನ್ ಯವ್ವ ತೋಡ್ ನಡಿ ಅಂತ ಹೇಳಿ ಎಲ್ಲರೊಂದು ಹೊತ್ಕೊಂಡು ತೊಟ್ಟಲ್ ತಂದಿರಿ. ನಾನು ಒಂದ್ ಊರಾಗ ಹೋದಾಗ ಒಂದ್ ಜರಾನೇ ದೊಡ್ಡದಿರ್ಬೇಕು ನೋಡ್ರಿ ತೊಟ್ಲತ್ ನಾ ತಂದಿನಿ. ನಾ ಮಕ್ಕಳ ಒಂದು ತೊಟ್ಟಲ್ ತಂದನ ಅವ ಹಿಡ್ದೋಡು. ಹ್ಞೂರಿ, ಭಕ್ತಿ ಹಂಗಿರ್ತದ, ಅದು ಪ್ರೇಮ ಅನ್ನೋದು ಹಂಗಿರ್ತದ. ನಾಳಿನ ದಿವಸ ಯಾರಿಗೆ ಮಕ್ಕಳಿಲ್ಲ ಅಂತವ್ರು ತೊಟ್ಟಲ್ ತಗೊಂಡ್ ಬರ್ರಿ. ತೊಟ್ಟಲಕ್ಕೆ ಏನೇನು ಸಾಮಗ್ರಿ ಬೇಕು ನಾನೆಲ್ಲ ಬರೆದು ಕೊಡ್ತೀನಿ. ಬೇಡ, ತೊಟ್ಟಲು ತೂಗುವಾಗ ಜೋಗಳ ಆಡುವಾಗ ತೆಳಗು ಕೂಡ್ಬೇಕು. ಮಕ್ಕಳೆಲ್ಲಾರ್ದವು ಯಾರು ನಾಚಬಾರ್ದು, ಸಂಕೋಚ ಪಡಬಾರ್ದು. ಯಾಕಂದ್ರೆ ಬಬ್ಲಾದಿ ಮುತ್ಯ ಅಂದ್ರೆ ಪವಾಡ ಪುರುಷ, ಮುಗುಳು ಕೊಡು ಮುತ್ಯ ಅಂದ್ರೆ ಪವಾಡ ಪುರುಷ, ಆರ್ಕೋಡು ಮುತ್ಯ ಅಂದ್ರೆ ಪವಾಡ ಪುರುಷ, ನಾಲ್ವಾರ ಮುತ್ಯ ಅಂದ್ರೆ ಪವಾಡ ಪುರುಷರು. ನಮ್ಮ ನಾಡಿನೊಳಗೆ ಅನೇಕ ಮಠಗಳದಾವ. ಪವಾಡ ಪುರುಷರು ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪುಣ್ಯ ದಂಪತಿಗಳು 7ನೇ ತಿಂಗಳಕ್ಕ ದಪಾಟಿ ಕಾರ್ಚಿಕಾಯಿ ಏನೇನ್ ತಂದಾರಂತೀರಿ. ಒಂದು ನಮ್ಮನ್ನ ಅಲ್ಲ, ಚೆನ್ನಮ್ಮಗ ಬಹಳ ನಮ್ಮನ್ ತಂದಾರ. ನಮ್ಮ ಊರಾಗ ಏನ್ ಮಾಡ್ತಾವ್ರಿ, ಹಸನ್ ಮಾಡ್ಕೋಂತ ಹೆಂಟಿ ತಿಂತಾವ್. ಮಣ್ಣು ಹೆಂಟಿ ಕರ್ರ ಅಂತ ತಿಂತಾವ್. ಅಮಾಸಿ ಮಾರಿ ಬಿಡ್ತಾವ್. ಸುಣ್ಣ ತಿನ್ನೋದು. ಇದೆಲ್ಲ ಬೇಡ್ಲಿಲ್ಲ ಚೆನ್ನಮ್ಮ. ಏನ್ ಬೇಡ್ದಳು ಅಂತ ಕೇಳಿದ್ರ, ಯಾವಾಗ ನನ್ನ ಮಗ ಬರ್ತಾನ ಚಂದ್ರಮ್ಮನಂತ ಮಗ. ಬಸೂರಿದ್ದಾಗ ಅಳಬಾರದಂತ ಪುಟ್ಟರಾಜ ಅಜ್ಜವರು ಹೇಳ್ತಾರೆ. ಒಂದು ಕಡೆಗೆ ಪುಟ್ಟರಾಜ ಗವಾಯಿಗಳು ಹೇಳ್ತಾರ, ಯಾರು ಬಸೂರು ಹೆಣ್ಮಗಳು ಇರ್ತಾಳ ಅಳಬಾರದಂತ. ಗರ್ಭವತಿ ಆದಾಗ ಕಣ್ಣಾಗ ನೀರ್ ತೆಗಿಬಾರ್ದು. ಯಾವಾಗಾರೋ ಮಳಲೆಕ್ಕ ಇಟ್ಟು ದುಡಿತೀನಿ, ನನಗೆ ಯಾರು ಒಬ್ರು ನೋಡಲ್ ನೋಡ ಯವ್ವ ಇಟ್ಟು ಹೈರಾಣ ಆಗ್ತಿಲ್ಲ ಒಂದ್ಸಲ ಅನ್ರಿ. ಯಾವಾಗಲೂ ಕಣ್ಣಾಗ ನೀರ್ ತಂದು ಹಂಗೆ ಅಳಕತ್ತಿರ ಅಂದ್ರ ಮಕ್ಕಳು ಕುರುಡು ಹುಟ್ಟುತ್ತಾವಂತೆ. ಪುಟ್ಟರಾಜ ಅಜ್ಜವ್ರು ಹೇಳಿದ್ದಾರೆ ಈ ಮಾತು. ಜಾಸ್ತಿ ಅಳಬಾರ್ದು. ಮತ್ತ ಹಾವು ನೋಡಬಾರ್ದು, ಹಾವಿನ ಸಿನಿಮಾ ನೋಡಬಾರ್ದು. ಒಂದ್ ವೇಳೆ ಹಾವು ನೋಡಿದ್ರಿ ಅಂದ್ರೆ ನಿಮ್ದು ಹೆರಿಗಾಗತ್ತ ಅನ್ನೋದ ಆ ಹಾವು ನಿಮ್ ಸುತ್ತಾನೆ ಇರ್ತದೆ. ಸುಳ್ಳಲ್ಲ ಇದು ಶಾಸ್ತ್ರ. ಹಾವಿನ ದ್ವೇಷ 12 ವರ್ಷ. ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಟಿವಿಯಾಗ ಡಿಶಿಮ್ ಫೈಟಿಂಗ್ ಸಿನಿಮಾ ನೋಡ್ಬಾರ್ದು. ಚಾಕು ಜಂಬೆ ನೋಡಿದ್ರಂದ್ರೆ ಅದು ಹಿಡ್ಕೊಂಡೇ ಬರ್ತದ ಹೊರಗೆ. ಈಗ ನಾನು ಹಂಗೆ ಇದ್ದೀನಿ ಅಂತೇಳಿ ಶರಣರ ಕಥೆಗಳನ್ನ, ಕಲ್ಯಾಣದ ಶರಣರ ಕಥೆಗಳನ್ನ ಹೇಳಬೇಕು ಮಕ್ಕಳಿಗೆ.
ಆ ಕಲ್ಯಾಣದ ಶರಣರ ಕಥೆಗಳನ್ನ ಆ ಚೆನ್ನಮಾಂಬೆ ಅಲ್ಲಿ ವಿರಕ್ತ ಮಠದೊಳಗ ಯಾ ಕತಿ ಕೇಳ್ಯಾಳ ಅನ್ನೋದನ್ನ ಮುಂದೆ ಹೇಳ್ತೀನಿ. ಒಂದು ಗೀತೆ ಆದ ಬಳಿಕ ಪುಣ್ಯಾತ್ಮರೇ, ಈ ಜಗತ್ತಿನೊಳಗ ತಾಯಿ ಮಾಡುವಷ್ಟು ಉಪಕಾರ, ತಾಯಿ ನಿನ್ನ ಉಪಕಾರ ನಾ ಎಂದೆಂದು ಮರೆಯಲ್ಲ.